ಕರ್ನಾಟಕದ 7.5 ಕೋಟಿ ಕನ್ನಡಿಗರ ಮನೋಮಂದಿರದ ಬಂಗಾರದ ಮನುಷ್ಯ ಘನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಇವತ್ತು. ಕನ್ನಡಿಗರಿಗೆ ಒಂದು ಸಂಭ್ರಮ, ಕನ್ನಡಿಗರಿಗೆ ಒಂದು ತರಹದ ದುಃಖ. ಕಳೆದುಕೊಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣೆ. ಕಂಠೀರವ ಸ್ಟುಡಿಯೋದಲ್ಲಿ ಜನಸ್ತೋಮ, ಅಭಿಮಾನಿಗಳಿಂದ ಕಂಠೀರವ ಸ್ಟುಡಿಯೋದಲ್ಲಿ ಪುಣ್ಯ ಸ್ಮರಣೆ. ರಾಜ್ ನೆನೆದು ಕಣ್ಣೀರು ಹಾಕ್ತಿದ್ದಾರೆ ಅಭಿಮಾನಿಗಳು. ಈ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿಗೆ ಪೂಜೆಗಳಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಂಪ್ರದಾಯಿಕ ಅಭಿಮಾನಿಗಳು ದೌಡಾಯಿಸ್ತಿದ್ದಾರೆ. ಇನ್ನು ರಾಜ್ ಕುಟುಂಬ, ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬ, ರಾಜ್ಕುಮಾರ್ ಅವರ ಹತ್ತಿರದ ಸಂಬಂಧಿಗಳು, ರಾಜ್ಕುಮಾರ್ ಅವರ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದ ಸಮಾಧಿಯ ಬಳಿ, ಡಾಕ್ಟರ್ ರಾಜ್ ಸಮಾಧಿಯ ಬಳಿ ಪ್ರಾರ್ಥನೆ ಸಲ್ಲಿಕೆ ಆಗ್ತಾ ಇದೆ, ಪುಣ್ಯ ಸ್ಮರಣೆ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಅಭಿಮಾನಿಗಳ ಸಂಖ್ಯೆಯಲ್ಲಿ ಏರಿಕೆ. ಕಂಠೀರವ ಸ್ಟುಡಿಯೋದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸಮಾಧಿಗೆ ಕುಟುಂಬಸ್ಥರಿಂದ ಪೂಜೆ ಸಲ್ಲಿಕೆ ಆಗ್ತಾ ಇದೆ. ರಾಜು ನೆನೆದು ಕಣ್ಣೀರಿಟ್ಟು ಪುಷ್ಪ ನಮನವನ್ನ ಸಲ್ಲಿಸಿ ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ ಅಭಿಮಾನಿ. ರಾಜ್ ಕುಟುಂಬ ಸಮಾಧಿಯತ್ತ ಇನ್ನು ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋಗೆ ಬರ್ತಾ ಇದ್ದಾರೆ. ಅದರ ಲೈವ್ ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಆಸ್ತಿ, ಕರ್ನಾಟಕದ ಸಂಪತ್ತು, ಕರ್ನಾಟಕದ ಒಂದು ರೀತಿಯ ಶ್ರೀಮಂತಿಕೆ. ಕನ್ನಡದ ಮೇಷ್ಟ್ರು, ಕನ್ನಡದ ಕುವರ. ಹೊಗಳಿ ಮುಗಿಸೋದಕ್ಕೆ ಅಕ್ಷರಗಳು ಸಿಗದೆ ಹೋಗಬಹುದು, ಆದರೆ ಹೊಗಳಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಕನ್ನಡದ ಅತಿ ವಿಶಾಲವಾದ ಆಸ್ತಿ, ಬಗೆದಷ್ಟು ಖಾಲಿಯಾಗದ ಸಂಪತ್ತು, ಖಜಾನೆ. ಸೊ ಅವರ 20ನೇ ವರ್ಷದ ಪುಣ್ಯತಿಥಿ, ಅದರ ಭಾಗವಾಗಿ ಪುಣ್ಯ ಸ್ಮರಣೆ. ನಟ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಇವತ್ತಿಗೆ 20 ವರ್ಷಗಳು ಕಳೆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯನ್ನ ಕಂಡು, ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಶೈಲಿಯನ್ನ ಕಂಡು ಸರಿಹೋದ ದಂಪತಿಗಳ ಸಂಖ್ಯೆಯು ಕೂಡ ಕರ್ನಾಟಕದಲ್ಲಿ ಸಾಕ್ಷಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಹೆಂಗ್ ಬದುಕಿದ್ರು ಹಂಗೆ ಬದುಕಬೇಕು ಅಂತ ಹೇಳಿ ಗಂಡ ಹೆಂಡತಿಯ ಜಗಳವೂ ಸುಖಾಂತ್ಯ ಕಂಡ ಅದೆಷ್ಟು ಉದಾಹರಣೆಗಳನ್ನು ಕೂಡ ಕರ್ನಾಟಕದಲ್ಲಿ ಕಾಣಬಹುದು. ಆ ತರಹದ್ದೊಂದು ಮೇರು ವ್ಯಕ್ತಿತ್ವದ 20ನೇ ವರ್ಷದ ಪುಣ್ಯ ಸ್ಮರಣೆಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸೊ ಕಂಠೀರವ ಸ್ಟುಡಿಯೋದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇನ್ನು ಕುಟುಂಬವೂ ಕೂಡ ಬಂದಿದೆ. ಅವರ 20ನೇ ವರ್ಷದ ಪುಣ್ಯ ಸ್ಮರಣೆ. ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡು 20 ವರ್ಷಗಳಾಯಿತು. ಕನ್ನಡಿಗರ ಮನಸ್ಸಿನಿಂದಲೋ, ಕನ್ನಡಿಗರ ಕಣ್ಣಿನಿಂದಲೋ ಮಾಸದ ಒಂದು ಮೇರು ವ್ಯಕ್ತಿತ್ವ ಅದು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ಕರ್ನಾಟಕ ಈಗಲೂ ಅನಾಥ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಅವರ ನಟನೆಗೆ ಅವರೇ ಸಾಟಿ. ಸೊ ಅವರ ಸಮಾಧಿಯತ್ತ ಅಭಿಮಾನಿಗಳು ಕೂಡ ದೌಡಾಯಿಸ್ತಾ ಇದ್ದಾರೆ. ಬಂಗಾರದ ಮನುಷ್ಯನ 20ನೇ ವರ್ಷದ ಪುಣ್ಯ ತಿಥಿ ಇವತ್ತು. ಸೊ ಅವರ ಕುಟುಂಬಸ್ಥರು ಜೊತೆಗೆ ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಅಂತಾನೆ ಅನ್ಕೊಂಡಿದ್ದೀವಿ. ಇವತ್ತೆಲ್ಲ ಪೂಜೆಗೆ ಬಂದಿದ್ದೀವಿ, ಜನ ಬಂದಿದ್ದಾರೆ. ಅವ್ರು ಸಂಪಾದನೆ ಮಾಡೋದು ಅಭಿಮಾನಿಗಳು ಒಬ್ಬರೇ. ಅದಕ್ಕೆ ಅವ್ರು ಇಷ್ಟು ವರ್ಷ ಆದರೂ ಜನ ನೋಡ್ತಾ ಬರ್ತಾನೆ ಇದ್ದಾರೆ. ಈ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ದು ಇವತ್ತು ಇಲ್ಲಿ ಪೂಜೆ ಮಾಡ್ತೀವಿ, ಮನೆಯಲ್ಲಿ ಪೂಜೆ ಮಾಡ್ತೀವಿ, ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಪ್ಪಾಜಿ ಅಮ್ಮನ ಹೊಟ್ಟೆ ಮಾಡಿಬಿಡ್ತೀವಿ ಇವತ್ತೇ.
ವಿಚಾರ ಆಗಲಿ ಮಾತಾಗಲಿ ನಿಮ್ಮನ್ನು ಯಾವತ್ತಿಗೂ ಕಾಡುವಂಥದ್ದು ಅಂದರೆ ಪ್ರತಿ ಸಾರಿ ಹೇಳ್ತಾ ಇರ್ತೀವಿ ಒಂದೊಂದು ರೀತಿಯಲ್ಲಿ ಇದ್ದೇ ಇರ್ತಾರೆ ಅವರು. ಹಾಗಾಗಿ ಯಾವಾಗಲೂ ಅವ್ರು ಕೇಳೋದು ಒಂದೇ, ಊಟ ಮಾಡಿದ್ರ, ಚೆನ್ನಾಗಿದೆ ಕಂದ, ಊರಿಗೆ ಹೋಗಿದ್ದ, ಮಳೆ ಹೆಂಗಿದೆ, ಊಟ ಮಾಡಿ ಅಂತ ಹೇಳ್ತಾರೆ ಯಾವಾಗಲೂ. ಇವತ್ತಿನ ಬಗ್ಗೆ ಸಂಪತ್ತಿಗೆ ಸವಾಲ್ ಸಿನಿಮಾ ಕೂಡ ಅಭಿಮಾನಿಗಳು ಲಾಸ್ಟ್ ವೀಕ್ ರಿಲೀಸ್ ಮಾಡಿ ಅಂತ ಆ ಸಿನಿಮಾಗಳಿಗೆ ಸಾವೇ ಇಲ್ಲ, ಅದೊಂಥರ ಲೈಬ್ರರಿ ಇದ್ದಂಗೆ, ಯಾವಾಗ ತೆಗೆದು ನೋಡಿ ಜನ ನೋಡ್ತಾ ಇರ್ತಾರೆ. ಇವತ್ತಿನ ಅಂದರೆ ಪರಿಸ್ಥಿತಿ ಬದಲಾದಂಥ ಸನ್ನಿವೇಶ, ನಟರು ಅವರ ಜೀವನ ಶೈಲಿ ಅದೆಲ್ಲವನ್ನು ಗಮನಿಸ್ತಾರೆ. ನಿಮಗೆ ಏನು ಬದಲಾಗಿದೆ ಅಂತ ಅನ್ನಿಸ್ತಿದೆ? ಕಾಲಕ್ರಮೇಣ ಏನೇನು ಬದಲಾಗಬೇಕು ಅದು ಬದಲಾಗ್ತಾ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳು ಬರ್ತಾವೆ. ಆ ಹಿರಿಯರ ಆಶೀರ್ವಾದ ಇದೆ, ಅಪ್ಪಾಜಿ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಅವ್ರ ಆಶೀರ್ವಾದ ಇದೆ. ಒಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ, ನಮ್ಮ ಇಂಡಸ್ಟ್ರಿ ಮಾತ್ರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. 20 ವರ್ಷ ಏನು ಹೇಳ್ತೀವಿ? 20 ವರ್ಷ ಹೆಂಗೆ ಹೋಗಿದೆ ಗೊತ್ತಾಗ್ತಿಲ್ಲ. ಇದು ಹೀಗೆ ಇರುತ್ತೆ, 20, 30, 40 ಆದ್ರೂ ಜನ ಹೀಗೆ ಬರ್ತಾ ಇರ್ತಾರೆ. ಈಗ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ, ಒಂಥರ ಸ್ಥಳ ಆಗ್ಬಿಡಿದೆ, ಆಶೀರ್ವಾದ ಸ್ಥಳ ಆಗಿದೆ, ಜನ ಬರ್ತಾ ಇರ್ತಾರೆ. 20 ವರ್ಷ ಅನ್ನೋರು ಇಲ್ಲ ಅನ್ನೋದು ಅಭಿಮಾನಿಗಳು ಇವತ್ತು ಡೈಜೆಸ್ಟ್ ಆಗಲ್ಲ. ಅವತ್ತು 20 ವರ್ಷದಿಂದ ಅಪ್ಪಾಜಿ ಇಲ್ಲ ಅಂತ ಅದನ್ನ ಯಾವ ತರ ಡೈಜೆಸ್ಟ್ ಅಭಿಮಾನಿಗಳು ಕೈಲಿ ಅದನ್ನ ಹಾಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಅದನ್ನ ನಂಬಕ್ಕೆ ಆಗಲ್ಲ. ಈಗಲೂ ನಾವು ಇದ್ದಾರೆ ಅನ್ಕೊಂಡೇ ಬರ್ತಾ ಇದ್ದೀವಿ, ನಮ್ಮ ಜೊತೆ ಇದ್ದಾರೆ, ನಮ್ಮ ಗುಣದಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಇನ್ನೇನು ಮೊಮ್ಮಕ್ಕಳೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಈಗ. ಸರಿ ಬಂಗಾರದ ಮನುಷ್ಯನ ಪುಣ್ಯ ಸ್ಮರಣೆಯ ಕುರಿತು ಅವರ ಸುಪುತ್ರ ರಾಘವೇಂದ್ರ ರಾಜ್ಕುಮಾರ್ ಕೂಡ ಮಾತನಾಡಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ 20 ವರ್ಷ ಕಳೆದಿದೆ, ಆದರೆ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಭದ್ರವಾಗಿ ವಿರಾಜಮಾನರಾಗಿರುವಂತಹ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹಲವು ಸಾಮಾಜಿಕ ಕಾರ್ಯಕ್ರಮಗಳ ಮುಖಾಂತರ ಅವರ ಪುಣ್ಯ ಸ್ಮರಣೆ ಮಾಡಲಿದ್ದಾರೆ. ಅಭಿಮಾನಿಗಳ ಈ ಪ್ರೀತಿಗೆ ಕಾರಣ ಅಣ್ಣ ಅವರ ವ್ಯಕ್ತಿತ್ವ. ಅಣ್ಣ ಅವರು ಸೂಪರ್ ಸ್ಟಾರ್ ಅಷ್ಟೇ ಆಗಿರಲಿಲ್ಲ, ಆಳ ಅಗಲ, ಅವರ ಏನು ಕಲೆಯ ಆಳ ಅಗಲ ಈವರೆಗೂ ಕೂಡ ಅವರಿಗೆ ಸಾಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಶಸ್ವಿಯ ನಟರಾಗಿ ಬದುಕಿದ್ರು. ಇವತ್ತು ನಾವೇನು ಸಾಕಷ್ಟು ಹೀರೋಗಳನ್ನ ನೋಡ್ತಾ ಇದ್ದೀವಿ, ಆದರೆ ಇವತ್ತು ಅತ್ಯಾಧುನಿಕ ಟೆಕ್ನಾಲಜಿಗಳೆಲ್ಲ ಬಂದಿದೆ. ಆದರೆ ಒಂದು ಕಾಲದಲ್ಲಿ ಯಾವ ಅತ್ಯಾಧುನಿಕ ಟೆಕ್ನಾಲಜಿಗಳೂ ಇಲ್ಲದೆ ಇದ್ದಾಗಲೂ ಅವರ ಕಲೆಗೆ, ಅವರ ಪ್ರತಿಭೆಯಲ್ಲಿ ಯಾವ ದೌರ್ಬಲ್ಯತೆಗಳು ಕೂಡ ಇರಲಿಲ್ಲ. ಈ ತರಹದ್ದೊಂದು ಸಾಧನ ಇಲ್ಲ, ಈ ತರಹದ್ದೊಂದು ಶೂಟ್ ಆಗೋದಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿದ ಹಿಸ್ಟ್ರಿನೇ ಇಲ್ಲ. ಯಾವುದೇ ಪಾತ್ರ ಕೊಡಿ, ಯಾವುದೇ ಸ್ಥಳ ಆಗಲಿ, ಯಾವುದೇ ನೋಡಿ, ಕನ್ನಡಕ್ಕೆ ಮಾತ್ರ ಆದ್ಯತೆ ಕೊಟ್ಟರು. ಅವರಿಗೆ ಡಿಮ್ಯಾಂಡು, ಬೇಡಿಕೆ ಸಾಕಷ್ಟಿತ್ತು, ಆದರೆ ಯಾವ ಪರಭಾಷೆಗೂ ಕೂಡ ಹೋಗಲಿಲ್ಲ. ಕನ್ನಡಕ್ಕಾಗಿ ಕಲೆಯನ್ನ, ಆಯುಷ್ಯವನ್ನ ಮುಡಿಪಾಗಿಟ್ಟಂತಹ ಏಕೈಕ ನಟ ಅದು ಕನ್ನಡದ ಡಾಕ್ಟರ್ ರಾಜ್ಕುಮಾರ್. ಹಾಡಿಗೆ ಹಾಡು ಹೇಳ್ತಾ ಇದ್ರು, ನಟನೆಗೆ ನಟನೆ ಮಾಡ್ತಾ ಇದ್ರು. ಯಾವುದೇ ಪಾತ್ರ, ಕನ್ನಡದಲ್ಲಿ ಪೊಲೀಸ್ ಪಾತ್ರದಲ್ಲಿ ಮಿಂಚಿದ, ಕನ್ನಡದಲ್ಲಿ ಕಳ್ಳನ ಪಾತ್ರದಲ್ಲಿ ಮಿಂಚಿದ, ಕನ್ನಡದಲ್ಲಿ ಸಾಕಷ್ಟು ಪಾತ್ರದಲ್ಲಿ ಮಿಂಚಿದಂತಹ ಮೇರು ನಟ ಡಾಕ್ಟರ್ ರಾಜ್ಕುಮಾರ್. ಹೋಟ್ಲ್ ಓಪನ್ ಆಗಿರೋದು ಆವತ್ತು ಫಸ್ಟ್ ಪಾರ್ಸಲ್ ತಗೊಂಡು ಧನರಾಜ್ ಅಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಪಪ್ಪು ತಿಂದ್ಬಿಟ್ಟು ಆ್ಯಕ್ಚುಲಿ ಅವ್ರು 25 ವರ್ಷ ಅದೇ ತಿಂದಿದ್ದಾರೆ. ಆ್ಯಕ್ಚುಲಿ ಅವ್ರು ಹೊಟ್ಟೆ ನೋವು ಬರೋರೆಲ್ಲ ಯಾವತ್ತೂ ನಾವೇ ಹೋಟ್ಲಲ್ಲೇ ಬೇಕು ಪಾರ್ಸಲ್ ಎಲ್ಲ ಪಿಕ್ಚರ್ ಅದೇ ಅವರೇ ತಂದು ಎಲ್ಲ ಕಳಿಸೋದು. ಆ್ಯಕ್ಚುಲಿ ನಮ್ಮ ಹೋಟ್ಲ್ ಮೇಲೆ ಬರೋ ಕಾರಣ ಆ್ಯಕ್ಚುಲಿ ಮುತ್ತರಾಜ್ ಅವರು, ಅಪ್ಪು ಅವರು. ನಮಗೆ ಒಂದು ಪಿಕ್ಚರ್ ಮಾಡಿದ್ರೆ 30% ನಮ್ಮದೇ ಸ್ಲಿಪ್ಪಿಂಗ್ ಪಾರ್ಟ್ನರು. 3 ಲಕ್ಷ ಬಂಡವಾಳ, 6 ಲಕ್ಷ ಪ್ರಾಫಿಟ್ ಬಂತು. ಅದರಲ್ಲಿ ಒಂದು ಮನೇಲಿ 25 ಕೋಟಿ ರೂಪಾಯಿ ಆಗುತ್ತೆ. ಅದೆಲ್ಲ ಅಣ್ಣವ್ರಿಂದ ನಮ್ಮ ಹೋಟೆಲ್ ಮೇಲೆ ಬಂದು ಇವತ್ತಿನ ಕಾರಣ ಆ್ಯಕ್ಚುಲಿ ನಮ್ಮ ಅಣ್ಣವ್ರ ಮೇಲೆ ಯಾರೂ ಇಲ್ಲ. ಅವ್ರ ಥರ ಆ್ಯಕ್ಟಿಂಗ್ ಆಗಲಿ ಏನಾಗಲಿ ಯಾರ ಕೈಯಲ್ಲಿ ಆಗೋದಿಲ್ಲ. ನಮ್ಮನ್ನು ಯಾವತ್ತೂ ನಮ್ಮ ಥರ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಅವ್ರ ಬರ್ತ್ಡೇಕ್ಕೆ, ನಮ್ಮ ಹೋಟ್ಲ್ ಆ್ಯನಿವರ್ಸರಿಗೆ ಎಲ್ಲ ಫ್ಯಾಮಿಲೀಸ್ ಬರ್ತಾರೆ, ಎಲ್ಲ ಇಟ್ಟಾರೆ ಬರ್ತಾರೆ. ಅನ್ನೋದು ಆ ಥರ. ಹಾಂ, ಅವರು ಏಪ್ರಿಲ್ 12, 2006ರಲ್ಲಿ ಹೌದು ಮುಂಚೆ 3 ದಿನ ಮುಂಚೆ ಹೌದು. ನಾನು ಏಪ್ರಿಲ್ 9ನೇ ತಾರೀಕು ಭೇಟಿ ಆಗಿದೆ. ನಮ್ಮ ಹೋಟ್ಲು 10ನೇ ತಾರೀಕು ಆ್ಯನಿವರ್ಸರಿ 25 ವರ್ಷ ಆಯಿತು. ಏನು ಮೋಹನ್ 25 ವರ್ಷ ಅಲ್ಲೇ ಹಂಗೆ ಏನು ಚೇಂಜ್ ಆಗಲಿಲ್ಲ. ಮತ್ತೆ ಆ್ಯಕ್ಚುಲಿ ಏಪ್ರಿಲ್ 10ನೇ ತಾರೀಕು ಎಲ್ಲಿ ಮೋಹನ್ ಅವ್ರು ಕೊಟ್ಟಿರೋದು ಸ್ವೀಟು ಕೊಡಿ ಎಲ್ಲಿ ಅಂದ್ಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ಬಾದಾಮಿ ಹಾಲು ಭಾಳ ಇಷ್ಟ ಅನ್ನೋ ಏನೇನು
ಅದೇ ದಿನ ಕಳೆದಂತೆ ಎಲ್ಲ ಕಮರ್ಷಿಯಲ್ ಆಗ್ತಿದ್ದಾರೆ. 10 ರೂಪಾಯಿಗೂ ಜನ ಬೇರೆ ತರ ಇವತ್ತು ಹೋಟೆಲ್ ಮೇಲೆ ಬಂದಿರಲ್ಲ ಕೂಡ ಅಣ್ಣವರ ಒಂದು ಕಲಾ ಮಾತು ಎಲ್ಲ ನಮ್ಮ ಅಣ್ಣವ್ರ ಬಗ್ಗೆ ಇವತ್ತು ಅದು ನೋಡಿ ಎಲ್ಲ ಬರ್ತಾರೆ ಆಕ್ಚುಲಿ ಪ್ರತಿ ಎಲ್ಲ ಬ್ಯಾಕ್ ರೇಡಿಯೋಸ್ ಬರೋರು ಎಲ್ಲ ಮಟನ್ ಬಿರಿಯಾನಿ ಚಿಲ್ಲಿ ಚಿಕನ್ ಕಲ್ತಾರೆ ಎಲ್ಲ ಕಂಪ್ಲೀಟ್. ಇವತ್ತು ನಾನು ಬಂದಿರೋ ಬೇಡ ಅಣ್ಣವ್ರ ಕುಟುಂಬದ ನಮ್ಮ ಮೇಲೆ ಬಂದಿರೋದು ನಮ್ಮ ಹೋಟ್ಲ್ ಅವ್ರಿಂದ ನಾನು ಯಾಕೆ ಅಣ್ಣವ್ರು ಆಕ್ಚುಲಿ ವಿಧಾನಸೌಧ ಬ್ಲಡ್ ಕೊಟ್ಬಿಟ್ಟು 1983 ನವಂಬರ್ 1 ಆಮೇಲೆ ಮೆಡ್ರಾಸ್ ಶೂಟಿಂಗ್ ಬರೋದು ನಮ್ಮ ಶ್ರಾವಣ ಬರ್ತಾರೆ ಅವತ್ತು ಅಣ್ಣವರು. ಯಾವಾಗಿಂದ ನಿಮ್ಮ ಹೋಟ್ಲಿಂದ ನಮ್ಮ ಊಟ ಹೋಗೋಕೆ ಸ್ಟಾರ್ಟ್ ಆಯ್ತು? ಇವತ್ತವರೆಗೂ ನಿಂತಿಲ್ಲ. ಏಪ್ರಿಲ್ 20ನೇ ತಾರೀಕು ಹೋಯ್ತು 1981. 81 ಏಪ್ರಿಲ್ 20ನೇ ತಾರೀಕು ದಂಡ ತೊಗೊಂಡು ಆಮೇಲೆ ಪ್ರೊಡ್ಯೂಸ್ ಆದ್ರು. ನೋಡಿದ ನಮ್ಗೆ ಇದೇ ಊಟ ಬಗ್ಗೆ ಯಾರು ಬೇಡ, ಈ ದಾಲ್ ನೋಡಿ ಪಪ್ಪು ಭಾಳ ಚೆನ್ನಾಗಿದೆ. ನಮ್ಮ ಹೊಟ್ಟೆ ನೋವು ಬರೋದಲ್ಲ, ಗ್ಯಾಸ್ ಇಲ್ಲ, ಏನಿಲ್ಲ. ಆವತ್ತಿನಿಂದ 2025 ತನಕ ಅವ್ರ ದಾಲ್ ಇಷ್ಟಪಡ್ತಾರೆ. ಆಕ್ಚುಲಿ ಅವ್ರ ಕುಟುಂಬದಲ್ಲಿ ಎಲ್ಲ ದಾಲ್ ಎಲ್ಲರಿಗೂ ಲೈಕ್ ಮಾಡ್ತಾರೆ. ಸಾಕಷ್ಟು ಜನ ಊಟ ಕಳಿಸಿದ್ರೆ 1 ರೂಪಾಯಿ ಕೂಡ ಇಸ್ಕೊಂಡಿಲ್ಲ ನೀವು ಅಲ್ಲಿಗೆ. ಅದೆಲ್ಲ ನಾವು ಹೇಳ್ಬೋದು ನೋಡಿ. ಅವ್ರ ಮುಂದೆ ನಾನು ಯಾರು, ಅನ್ನೋರ್ ಮುಂದೆ ನಾವು ಯಾರು, ಅವ್ರು ಇವತ್ತೇ ಇಲ್ಲ. ಅನ್ನೋರು ಆಕ್ಚುಲಿ ಅವ್ರ ತರ ಆಕ್ಟ್ ಮಾಡೋರು ಯಾರು ಇಲ್ಲ ಇಂಡಿಯಾದಲ್ಲಿಲ್ಲ, ಪ್ರಪಂಚದಲ್ಲಿಲ್ಲ. ಕೆಂಟಿ ಕಾರ್ನಲ್ಲಿ ಮಾಡೋರು ಒಬ್ಬರಿಗೆ ಬಂದಿರೋದು ಆಕ್ಚುಲಿ ಯಾರು ಬರಲೇ ಇಲ್ಲ. ನಮ್ಮ ನೋಡಿದ್ರೆ ಯಾವತ್ತೂ ಖುಷಿ ಅವ್ರಿಗೆ ಆಕ್ಚುಲಿ. ಬನ್ನಿ ನಾನು ಮನೆ ಹೋಗಿದ್ರೆ ಅವ್ರು ಎಲ್ಲ ಕೂತ್ಕೊಂಡು ಬರ್ತೀವಿ. ಅವ್ರು ಬೆಳಕಲ್ಲಿ ಅಲ್ಲೇ ಬಂದು ಕೂತ್ಕೊಂಡು ಬರ್ತಾರೆ. ಅವ್ರು ನಾವು ಮನೇಲಿ ಮಾತಾಡೋದು ವೀರಪ್ಪನ ಹತ್ರ ಬಂದಿರಲ್ಲ, ನಾವು ಬರೀ ಜಮೀನಿನ ಬಗ್ಗೆ ಮಾತಾಡೋದು, ಬೇರೆ ಸಿನಿಮಾ ಬಗ್ಗೆ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಅವ್ರದ್ದು ಪಂಚಪ್ರಾಣ, ಅವ್ರು ನಾನಂದ್ರೆ ಪಂಚಪ್ರಾಣ ಅವ್ರಿಗೆ. ನಮ್ಮ ಹೆಸರು ಮೋಹನ್ ರಾವ್ ಹೋಟೆಲ್ ಯಜಮಾನ್. ಅದೇನೋ ತಪ್ಪಿದೆಯಾ? 1981ರಿಂದ ಇವರ ಹೋಟೆಲ್, ಈಗ ವೈಭವ್ ಹೋಟೆಲ್ ಮಾಲೀಕರು ಮಾತನಾಡ್ತಾ ಇದ್ರು, 1981ರಿಂದಲೂ ಕೂಡ ನಾನು ಅನ್ನವನ್ನು ಕೊಡ್ತಾ ಇದ್ದೀನಿ, ಅಲ್ಲಿ ಸಪ್ಲೈ ಮಾಡ್ತಾ ಇದ್ದೀನಿ, ಇನ್ನೂ ನಿಂತಿಲ್ಲ. ನನ್ನ ಬಡತನವನ್ನ ನೀಗಿಸಿದ್ದು ಡಾಕ್ಟರ್ ರಾಜ್ಕುಮಾರ್, ನನ್ನ ಹೋಟೆಲ್ಗೆ ವ್ಯಾಪಾರ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್, ಈವರೆಗೂ ನಿಂತಿಲ್ಲ ಆಹಾರ ವಿತರಣೆ ಎನ್ನುವಂತಹದ್ದು ವೈಭವ್ ಹೋಟೆಲ್ನ ಮಾಲೀಕರು ಮಾತನಾಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಬಂಗಾರದ ಮನುಷ್ಯನ 20ನೇ ವರ್ಷದ ಪುಣ್ಯ ಸ್ಮರಣೆ ಈ ದಿನದಂದು ಸಾಕಷ್ಟು ಜನ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಬರ್ತಾ ಇದ್ದಾರೆ. ನಮ್ಮ ನಗಲಿ 20 ವರ್ಷ ಕಳೆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಗೆ ಸರಿಸಾಟಿ ಯಾರು, ಅವರ ವ್ಯಕ್ತಿತ್ವಕ್ಕೆ ಸರಿಸಾಟಿ ಯಾರು? ಸಿನಿಮಾ ಇಂಡಸ್ಟ್ರಿಯ ಚರಿತ್ರೆಯಲ್ಲಿ ಈವರೆಗೂ ಡಾಕ್ಟರ್ ರಾಜ್ಕುಮಾರ್ನಂತೆ ಒಬ್ಬ ಆಕ್ಟರ್ ಹುಟ್ಟಲಿಲ್ಲ. ರಾಜ್ಕುಮಾರ್ ಸಮಾಧಿಗೆ ಕುಟುಂಬಸ್ಥರಿಂದ ಪೂಜೆ ಪುನಸ್ಕಾರ ನಡೀತಾ ಇದೆ. ಅವರ ಸ್ಮರಿಸುವ ಪ್ರಯತ್ನಗಳಾಗ್ತಾ ಇದೆ. ಅಭಿಮಾನಿಗಳು ದೌಡಾಯಿಸ್ತಾ ಇದ್ದಾರೆ ಕಂಠೀರವ ಸ್ಟುಡಿಯೋದತ್ತ. ಸಾಕಷ್ಟು ಅಭಿಮಾನಿಗಳು, ಕುಟುಂಬಸ್ಥರು ಬಂಗಾರದ ಮನುಷ್ಯನ ದರ್ಶನ ಮಾಡುವುದಕ್ಕೆ, ಅವರ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅನೇಕಾರು ಹಿರಿಯ ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋದತ್ತ ಬರ್ತಿದ್ದಾರೆ. ಸೊ ಕಂಠೀರವ ಸ್ಟುಡಿಯೋ, ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಅಭಿಮಾನಿಗಳು ಬರುವಂತಹದ್ದು. ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ಅವರ ಸ್ಮರಣೆಯಲ್ಲಿ ಪಾಲ್ಗೊಳ್ಳುವಂತಹ ಉದ್ದೇಶದಿಂದ ಅನೇಕಾರು ಅಭಿಮಾನಿಗಳು ಕೂಡ ಕಂಠೀರವ ಸ್ಟುಡಿಯೋಗೆ ಬರ್ತಾ ಇದ್ದಾರೆ. ಸೊ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಇವತ್ತಿಗೆ 20 ವರ್ಷಗಳಾಯಿತು. ಅವರನ್ನ ಕಳೆದುಕೊಂಡಂತ ಕರ್ನಾಟಕ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಅತ್ಯಾಧುನಿಕ ಯಾವ ಉಪಕರಣಗಳೂ ಕೂಡ ಇರಲಿಲ್ಲ. ಇವತ್ತು ಟಿವಿ, ಇಂಟರ್ನೆಟ್, ಅಸಂಖ್ಯಾತ ಪತ್ರಿಕೆಗಳು, ಆಧುನಿಕ ಸಂವಹನ ಮಾಧ್ಯಮಗಳಿದ್ದರೂ ಒಬ್ಬ ನಟನ ಫೋಟೋವನ್ನ ಮುಂದೆ ಹಿಡಿದು ಯಾರಿದು ಹೇಳಿ ಅಂದರೆ 170 ಮಂದಿ ಹೇಳ್ತಾರೆ ಇವರು ಡಾಕ್ಟರ್ ರಾಜ್ಕುಮಾರ್. ಒಬ್ಬ ನಟ ಎಲ್ಲರಿಗೂ ಹತ್ತಿರವಾಗುವುದು ಬಹಳಷ್ಟು ವಿರಳ. ಸ್ಟಾರ್ ಗಿರಿಯಿಂದಲೋ ಪ್ರಚಾರದಿಂದಲೋ ಅಲ್ಲ, ಅಣ್ಣ ಅವರಿಗೆ ಇದ್ದಂತಹ ಜನಪ್ರೀತಿ ಮತ್ತು ಸಜ್ಜನಿಕೆ ನಿಜಕ್ಕೂ ಕೂಡ ಅಲ್ಲಿನ ಅಭಿಮಾನಿಗಳ ಅಭಿಮಾನವನ್ನು ತೋರಿಸುತ್ತೆ. ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಗಲಿ 20 ವರ್ಷ ಕಳೆಯಿತು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಅಲ್ಲಿ ಅನ್ನದಾಸೋಹ ನಡೀತಾ ಇದೆ. ಇದು ಕೂಡ ವೈಭವ್ ಹೋಟೆಲ್ನಿಂದ. ಈ ಹಿಂದೆ ವೈಭವ್ ಹೋಟೆಲ್ನ ಮಾಲೀಕರು ಮಾತನಾಡ್ತಾ ಇದ್ರು, ಅವರ ಹೋಟೆಲ್ನಿಂದಲೇ 1981ರಿಂದಲೂ ಕೂಡ ಅಲ್ಲಿಗೆ ಅನ್ನ ಬರ್ತಾ ಇರೋದು, ಆಹಾರ ಬರ್ತಾ ಇರೋದು ಅನ್ನುವಂತಹದ್ದು. ಸೊ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಅಭಿಮಾನಿಗಳು ಅನ್ನವನ್ನ ಸ್ವೀಕರಿಸುವಂತಹ ದೃಶ್ಯವನ್ನ ಗಮನಿಸ್ತಾ ಇರುವಂತಹದ್ದು. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಇರುವಂತಹ ಕಂಠೀರವ ಸ್ಟುಡಿಯೋದಲ್ಲಿ ಕಂಡು ಬರ್ತಾ ಇರೋ ದೃಶ್ಯ. ಸೊ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳು ಸಾಲುಗಟ್ಟಿ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.